I want to tell that something has arrived. The time for something has arrived. ಏನಪ್ಪ ಅಂದರೆ, ನನ್ನ ಮಗ ಈಗ ಸ್ಕೂಲ್ಗೆ ಸೇರೋ ವಯಸ್ಸು ಅಂತ ಅಂದ್ಕೊಂಡಿದ್ದೀನಿ. 3 ವರ್ಷ ಆಗಿದೆ. ಸೊ ಅದಕ್ಕಾಗಿ ನಾನು ಒಂದು ಮುಖ್ಯವಾದ ವಿಷಯನ ಎಲ್ಲರ ಹತ್ರ ಹಂಚ್ಕೊಬೇಕು ಅಂತ. ಎಲ್ಲ ಪೋಷಕರು, ಎಲ್ಲ ತಂದೆ ತಾಯಂದಿರು, ಪೋಷಕರಿಗೆ ಒಂದು ಮುಖ್ಯವಾದಂತಹ ಮಾಹಿತಿ ನೀಡಲು ಬಯಸ್ತೀನಿ. ಏನಪ್ಪ ಅದು ಅಂದರೆ, ಭಾರತ ದೇಶದಲ್ಲಿ 14 ಲಕ್ಷ ಸ್ಕೂಲ್ಸ್ ಇದ್ದಾವೆ. ಒಂದು ಪೋರ್ಟಲ್ ಇದೆ, ನೋ ಯುವರ್ ಸ್ಕೂಲ್ ಅಂತ. ನೋ ಯುವರ್ ಸ್ಕೂಲ್. ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್ ಅಂತ ಬೆಂಗಳೂರನ್ನ ಡಿವೈಡ್ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ. ಬೆಂಗಳೂರು ನಾರ್ತಲ್ಲಿ 2900 ಸ್ಕೂಲ್ಸ್ ಇದೆ. ಅದರಲ್ಲಿ 600 ಗೌರ್ನಮೆಂಟ್ ಏಡೆಡ್, 300, 2000 ಪ್ರೈವೇಟ್ ಇದೆ. ಭಾರತ ದೇಶದಲ್ಲಿ 14 ಲಕ್ಷ ಸ್ಕೂಲ್ಸ್ ಇದ್ದಾವೆ. ಅದರಲ್ಲಿ 11 ಲಕ್ಷ ಸ್ಕೂಲ್ಸ್ ಗೌರ್ನಮೆಂಟ್ ಸ್ಕೂಲ್ಸ್ ಇದ್ದಾವೆ. ಈ ಪ್ರೈವೇಟ್ ಸ್ಕೂಲ್ಸ್ ಅನ್ನೋದು ಬರೀ ಸಿಟೀಸಲ್ಲಿ ಮಾತ್ರನೇ ನೋಡ್ಬೋದು. ಬೇರೆ ಎಲ್ಲ ಕಡೆನೂ ಗೌರ್ನಮೆಂಟ್ ಸ್ಕೂಲ್ಸನ್ನ ನೀವು ನೋಡೋಕ್ಕಾಗೋದು. ಈಗ ಸ್ಕೂಲ್ಗೆ ಸೇರಿಸ್ಬೇಕು, ಯಾವ ಸ್ಕೂಲ್ಗೆ ಸೇರಿಸ್ಬೇಕು? ನಿಮ್ಮೆಲ್ಲರಿಗೂ ಇದೊಂದು ವಿಷಯ ತಿಳಿಸ್ಬೇಕು ಅಂತ ಇದ್ದೀನಿ. ಇದನ್ನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ತರಬೇತಿ ಸಾಹಿತ್ಯ ಸಮಗ್ರ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಇದನ್ನು ಮಾಡಿದ್ದಾರೆ. ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ, DSCRT, 2020-21ರಲ್ಲಿ. ಇದೇನಪ್ಪ ಅಂದರೆ, ದಿಸ್ ಈಸ್ ನಾಟ್ ಫಾರ್ ಚಿಲ್ಡ್ರನ್, ದಿಸ್ ಈಸ್ ನಾಟ್ ಫಾರ್ ದ ಟೀಚಿಂಗ್ ಕಮ್ಯುನಿಟಿ, ದಿಸ್ ಈಸ್ ಫಾರ್ ದ ಪೇರೆಂಟ್ಸ್. ಯಾಕೆ ಅಂದರೆ, ಸಮಿತಿ ಸದಸ್ಯರು ಯಾರು ಅಂದರೆ ಪೇರೆಂಟ್ಸ್ ಆಫ್ ದ ರೆಸ್ಪೆಕ್ಟಿವ್ schools where their children are studying. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಯೋಚನೆ ಇದ್ದಿದ್ದರೆ ಈ ವ್ಯವಸ್ಥೆ ಬದಲಾಗ್ಬಿಡ್ತಾ ಇತ್ತು. ಈ ವ್ಯವಸ್ಥೆ ಡೆವಲಪ್ ಆಗೋಗಿರ್ತಾ ಇತ್ತು, ಮುಂದಕ್ಕೆ ಹೋಗ್ಬಿಟ್ಟಿರ್ತಾ ಇತ್ತು. ಏನಪ್ಪ ಇದು ಅಂತ ಹೇಳ್ತೀನಿ ನಾನು. ಅದೇ ಮುಂದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಪ್ರೈವೇಟ್ ಸ್ಕೂಲ್ಗೆ ಸಂಬಂಧ ಇಲ್ಲ, ಇದು ಗವರ್ನಮೆಂಟ್ ಸ್ಕೂಲ್ಸ್ಗೆ. ನೋಡಿ, ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ 3000 ಸ್ಕೂಲ್ಸ್ ಇದ್ದಾವೆ. ಆ 3000 ಸ್ಕೂಲ್ಸಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಎಲ್ಲ ಕಡೆನೂ, ಬೇರೆ ಯಾವುದೇ ಊರು ತಗೊಂಡ್ರು, ಬೆಂಗಳೂರಲ್ಲಿ 60% ಇದ್ದಾರೆ. ಆದರೆ ಬೇರೆ ಇನ್ಯಾವುದೇ ಊರು ನೀವು ತಗೊಂಡ್ರು, ಫಾರ್ ಎಕ್ಸಾಂಪಲ್ ಹಾಸನಲ್ಲಿ 3500 ಸ್ಕೂಲ್ಸ್ ಇದ್ದಾವೆ ಇಡೀ ಡಿಸ್ಟ್ರಿಕ್ಟಲ್ಲಿ. 2700 ಗವರ್ನಮೆಂಟ್ ಸ್ಕೂಲ್ಸ್ ಇದೆ.
228 ಪ್ರೈವೇಟ್ ಸ್ಕೂಲ್ಸ್ ಇದೆ, ಗವರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಇದೆ, ವಿಚ್ ಇಸ್ ಆಲ್ಸೋ ಗವರ್ನಮೆಂಟ್. ಅಲ್ಲಿಗೆ 3,000 ಗವರ್ನಮೆಂಟ್ ಸ್ಕೂಲ್ಸ್ ಇದಾವೆ. ಪ್ರೈವೇಟ್ ಸ್ಕೂಲ್ಸ್ ಬರೀ 500 ಸ್ಕೂಲ್ಸ್ ಇದೆ. ಇದು ಏನು ಹೇಳುತ್ತೆ ಅಂದರೆ, ಸಿ, ರೈಟ್ ಟು ಎಜುಕೇಷನ್, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ up to the age of 14 is a constitutional right. ಇದೆಲ್ಲ ತುಂಬ ಗಂಭೀರವಾದಂಥ ವಿಷಯಗಳು. ಇದು ಸಾಮಾನ್ಯ ವಿಷಯ ಅಲ್ಲ. ಸುಮ್ಮನೆ ಕರ್ಕೊಂಡೋಗಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬಿಡೋದಲ್ಲ. ವೆನ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಗೆಟ್ ಅ ಫ್ರೀ ಎಜುಕೇಷನ್ ಟಿಲ್ ದ ಏಜ್ ಆಫ್ 14 ಇಯರ್ಸ್ ಅವ್ರಿಗೂ ಏನು ಕಲಿತಾರೆ? ಅಮ್ಮಮ್ಮ ಅಂದರೆ ಏನು ಕಲಿಬೋದು? ನಿಮಗೆಲ್ಲ ಗೊತ್ತಿಲ್ಲ, ಗವರ್ನಮೆಂಟ್ 20% ಆಫ್ ದ ಬಜೆಟ್ ಇಟ್ ಇಸ್ ಸ್ಪೆಂಡಿಂಗ್ ಆನ್ ಎಜುಕೇಷನ್. 20%. ಎಲ್ಲ ಗವರ್ನಮೆಂಟ್ ಟೀಚರ್ಗಳು ನಿದ್ದೆ ಹೊಡಿತಾರೆ ಹೋಗಿ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ. ಇಲ್ಲಾಂತಿದ್ರೆ ಗವರ್ಮೆಂಟ್ ಸ್ಕೂಲ್ಗೆ ಯಾಕೆ ಮಕ್ಕಳನ್ನ ಸೇರಿಸಲ್ಲ? ಆದರೆ ಈ ಒಂದು ತರಬೇತಿ ಏನು ಇದೇನಿದೆ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಇದ್ರ ಬಗ್ಗೆ ಎಚ್ಚರ ವಹಿಸೋಕ್ಕೋಸ್ಕರ ನಾನು ತಮ್ಮೆಲ್ಲರಿಗೂ ತೊಂದರೆ ಕೊಡಬೇಕೆಂದು ಬಯಸ್ತಾ ಇದ್ದೀನಿ. ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ಧೈರ್ಯವಾಗಿ ತಿಳಿಸಲು ಮುಂದೆ ಬನ್ನಿ. ಇನ್ನು ಮುಂದೆ ಯಾವುದೇ ಒಂದು ಪ್ರೈವೇಟ್ ಶಾಲೆಗಳು 14 ವರ್ಷದವರೆಗೂ ಅವರ ಮಕ್ಕಳನ್ನು ಪ್ರೈವೇಟ್ ಸ್ಕೂಲ್ಸ್ಗೆ ಸೇರಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ನನ್ನ ಹೋರಾಟನ ನಾನು ಮಾಡ್ತಾ ಇದ್ದೀನಿ. ಇದು ಡೆಫಿನೆಟ್ಲಿ ಇದು 100% ನಾನೇನು ಅಂದ್ಕೊಂಡಿದ್ದೀನಿ ಅದು ಹಾಗೆ ಆಗುತ್ತೆ. ಸದ್ಯಕ್ಕೆ ಇಲ್ಲಿಗೆ ಇದನ್ನು ಮುಗಿಸಿ ಮುಂದಕ್ಕೆ ಇನ್ನೂ ವಿಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು.